ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಸಬಾ ಹಕೀಂ. ದರ್ಶನ್ ಜೈಲಲ್ಲಿ ಇರುವಂತಹ ಫೋಟೋ ಮತ್ತು ವಿಡಿಯೋ ಕಾಲ್ ಹೊರಗಡೆ ಬಂದ ನಂತರ ಆಗಿರುವಂತಹ ಸಾಕಷ್ಟು ಬೆಳವಣಿಗೆಗಳಿದೆ. 3 FIR ದಾಖಲಾಗಿದೆ. ಅದರಲ್ಲಿ ದರ್ಶನ್ ಪಾತ್ರ ಏನು, ದರ್ಶನ್ ಆರೋಪಿ ನಂಬರ್ ಯಾವುದು, ಏನೆಲ್ಲ ಆಗಬಹುದು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕೊಲೆ ಕೇಸ್ ಬಂಧನದಲ್ಲಿದ್ರು ಬಿಂದಾಸ್ ಲೈಫ್. ಮನೆ ಊಟ ಬೇಕು ಅಂತ ದರ್ಶನ್ ಹಾಕಿದ್ದ ಅರ್ಜಿ ವಜಾ ಆಗೋ ಸಾಧ್ಯತೆ ಹೆಚ್ಚು. ಜೈಲಲ್ಲಿನ ದರ್ಬಾರ್ ರಾಜ್ಯಾತೀತವೇ ಮನೆ ಊಟಕ್ಕೆ ಕೊಕ್ಕೆ ಹಾಕುತ್ತಾ? ದರ್ಶನ್ಗೆ ರಾಜ್ಯಾತೀತ ಪ್ರಕರಣ ಸಂಬಂಧ 3 FIR. ಪರಪ್ಪನ ಅಗ್ರಹಾರ ಠಾಣೆ ಕೇಸ್ಗಳು ಸಿಸಿಬಿಗ ಸಿಐಡಿಗೆ ವರ್ಗಾವಣೆಯಾಗುತ್ತಾ? ತನಿಖೆ ಬಳಿಕ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟ ಸಾಧ್ಯತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಜೊತೆಗೀಗ ಪರಪ್ಪನ ಅಗ್ರಹಾರ ಠಾಣೆಯಲ್ಲೂ 3 ಪ್ರತ್ಯೇಕ FIR. 2ರಲ್ಲಿದೆ ದರ್ಶನ್ ಹೆಸರು. ಬೇಲ್ ಸಿಕ್ಕರು ರೌಡಿ ಶೀಟ್ ತೆಗೆಯೋದು ಬಹುತೇಕ ಫಿಕ್ಸ್. ವಿಸಿಟರ್ ಭೇಟಿ ಬಂದಾಗಲೆಲ್ಲ ರೌಡಿ ನಾಗನ ಜೊತೆಗೂ ಮೀಟಿಂಗ್. ಅಧಿಕಾರಿಗಳು ಬೇಡ ಬೇಡ ಅಂದ್ರು 1-2 ನಿಮಿಷ ಇರಿ ಅಂತ ಹೇಳಿ ಡೋಂಟ್ ಕೇರ್. ಜೈಲಿನಲ್ಲೇ ಕುಚಿಕುಗಳಾಗಿದ್ದು ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ. ದುಡ್ಡು ಕೊಟ್ರೆ ಪರಪ್ಪನ ಅಗ್ರಹಾರದಲ್ಲಿ ಪರಮಾತ್ಮನು ಸಿಗ್ತಾನೆ. ತರಕಾರಿ ಅಗತ್ಯ ವಸ್ತುಗಳು ತರೋದಕ್ಕೆ ಹೋಗೋ ಸಜಾ ಕೈದಿಗಳೇ ಸಿಗರೇಟು ಎಣ್ಣೆ ತಂದು ಮಾರಾಟ. ಜೈಲಾಧಿಕಾರಿ ಸಿಬ್ಬಂದಿಗೂ ಕೊಡ್ತಾರೆ ಸಾಥ್. ಇದು ಜೈಲಲ್ಲಿ ನಡೆಯೋ ವ್ಯಾಪಾರದ ಕರಾಳ ಸತ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.